ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಮೊನ್ನೆ ಎಲ್ಲ ವಿಷ್ಣು ಸಹಸ್ರನಾಮದ ಬಗ್ಗೆ ಮಾತಾಡಿದ್ವಿ. ವಿಷ್ಣು ಸಹಸ್ರನಾಮ ಅಂದರೆ ಏನು ಅಂದರೆ, ವಿಷ್ಣುವನ್ನು 1000 ಹೆಸರುಗಳಿಂದ ಅಂದರೆ ವರ್ಣನೆ ಮಾಡಿಕೊಂಡು ನಾವು ಸಾಧನೆ ಮಾಡೋಕ್ಕೆ ಹೋಗ್ತೀವಿ. ಅಂದರೆ ಧ್ಯಾನ ಮಾಡ್ತಾ ಕೂತ್ಕೋತೀವಿ, ಮೆಡಿಟೇಷನ್ ಏಕಾಗ್ರತೆ ಪಡಿಬೇಕು ಅಂತ ಕೂತ್ಕೋತೀವಿ. ಆ ಥರ ಕುಡಿಬೇಕಾದ್ರೆ ಏನಾಗುತ್ತೆ, ವಿಷ್ಣುಗೊಂದು ರೂಪ ಕೊಡ್ತೀವಿ, ಅವನಿಗೆ ಕಿರೀಟ ಹಾಕ್ತೀವಿ, ಅವನಿಗೆ ಬಂಗಾರದ ಇದು ಮಾಡ್ತೀವಿ, ಶಲ್ಯ ಹೊದಿಸ್ತೀವಿ, ಅರಿಶಿನ ಶಲ್ಯ ಹೊದಿಸ್ತೀವಿ, ಬಿಳಿ ಶಲ್ಯ ಹೊದಿಸ್ತೀವಿ, ಹೀಗೆ ಕೆಂಪು ಶಲ್ಯ ಹೊದಿಸ್ತೀವಿ. ಹೀಗೆ ಅನೇಕ ಥರ ಪ್ರಾರ್ಥನೆ ಮಾಡ್ತಾರೆ. ಇದಕ್ಕೇನಾಗುತ್ತೆ, ಏಕಾಗ್ರತೆ ಬರಬೇಕು, ಮೆಡಿಟೇಟ್ ಮಾಡಬೇಕು, ನಮ್ಮ ಬ್ರೈನ್ ಪವರ್ ಸ್ಮಾರ್ಟ್ನೆಸ್ ಜಾಸ್ತಿ ಆಗಬೇಕು, ನಮ್ಮ IQ ಲೆವೆಲ್ ಜಾಸ್ತಿ ಆಗಬೇಕು ಅಂತ ಅಂದ್ಬಿಟ್ಟು ಏನು ಮಾಡ್ತೀವಿ, ವಿಷ್ಣು ಸಹಸ್ರನಾಮ ಓದೋದು ಪ್ರಚಲಿತದಲ್ಲಿದೆ. ಇದು ಒಂದು ಭಾಗ. ವಿಷ್ಣು ಸಹಸ್ರನಾಮನ ಬರೆದವರು ಯಾರು? ಇದು ಬಹಳ ದೊಡ್ಡ ಇದು. ನೋಡಿ, ಇದಕ್ಕೆ ಮಹಾಭಾರತದಲ್ಲಿ ಒಂದು ಉಲ್ಲೇಖ ಬರುತ್ತೆ. ವ್ಯಾಸ ಮಹರ್ಷಿಗಳು ವಿಷ್ಣು ಸಹಸ್ರನಾಮವನ್ನು ಬರೆದರಂತೆ, ಕೃಷ್ಣ ಇದ್ದಂತೆ, ಕೃಷ್ಣನೂ ಬರೆಯೋದಕ್ಕೆ ಸಹಾಯ ಮಾಡಿದಂತೆ ಎಲ್ಲ ಹೇಳ್ತೀವಿ. ಇದೆಲ್ಲ ಮಾಡ್ತಾ ಒಂದು ಉಲ್ಲೇಖ ಬರುತ್ತೆ. ಏನು ಅಂತಂದರೆ, ಭೀಷ್ಮರನ್ನ ಅರ್ಜುನ ಬಾಣ ಬಿಟ್ಟು ಇದು ಮಾಡಿಬಿಟ್ಟಿರ್ತಾನೆ. ಏನು ಅಂದರೆ ಹೇಳೋಕ್ಕೆ ಆಗೋದಿಲ್ಲ, ಹಾಗೆ ಹೊಡೆದಾಕ್ಬಿಟ್ಟಿರ್ತಾನೆ. ಅವ್ರು ಸಾಯೋದೊಂದೇ ಗ್ಯಾರಂಟಿ. ಅದು ಸಾಯೋದೊಂದು ಅಂತಂದರೆ, ದ್ವಾಪರ ಯುಗದ ಮಾತಾಡ್ತಿದ್ದೀನಿ, ಅಂದರೆ ನಾವು ಕಲಿಯುಗದಲ್ಲಿದ್ದೀವಿ, ದ್ವಾಪರ ಯುಗದಲ್ಲಿ ಮಾತಾಡ್ತಾ ಇದ್ದೀನಿ. ಏನು ಅಂದರೆ, ಅವರು ಮಹಾಭಾರತದ ಯುದ್ಧ ನಡೆಯೋದು ಉತ್ತರಾಯಣಕ್ಕಿಂತ ಮುಂದೆ, ಅಂದರೆ ನಮ್ಮ ಏಳ್ಬೀರ ಹಬ್ಬ, ಸಂಕ್ರಾಂತಿ ಹಬ್ಬ ಬರುತ್ತಲ್ಲ, ಅದಕ್ಕಿಂತ ಹಿಂದೆ. ಆವಾಗ ಅರ್ಜುನ ಭೀಷ್ಮರನ್ನ ಗಾಯಗೊಳಿಸ್ಬಿಟ್ಟು ಇನ್ನೇನು ಹೇಳೋಕ್ಕಾಗೋದಿಲ್ಲ, ಯುದ್ಧ ಮಾಡೋಕ್ಕಾಗಲ್ಲ, ಸಾಯೋದೊಂದೇ ಅವ್ರಿಗಿರೋ ದಾರಿ. ವಿಷ್ಣು ಸಹಸ್ರನಾಮನ ವ್ಯಾಸ ಮಹರ್ಷಿಗಳು ಬರೆದ್ರು, ಅವರು ಮಹಾಭಾರತದಲ್ಲಿ ಇದು ಮಾಡಿದ್ರು. ಇದೇನು ಅಂದರೆ, ಧರ್ಮರಾಯ ಪ್ರಶ್ನೆ ಕೇಳ್ತಾನೆ. ಇದು ಅರ್ಜುನ ಭೀಷ್ಮರನ್ನ ಹೊಡೆದ್ಬಿಟ್ಟಿರ್ತ ಬಾಣಗಳಿಂದ ಗಾಯಗೊಳಿಸ್ಬಿಟ್ಟಿರ್ತಾನೆ, ಸಾಯೋದೊಂದೇ ಉಳಿದಿರೋ ದಾರಿ ಅವ್ರಿಗೆ. ಸಾಯೋದಕ್ಕೆ ಏನು ಮಾಡ್ತಾರೆ ಅವರು, ಸಂಕ್ರಾಂತಿ ಹಬ್ಬ ಆಗಲಿ, ಉತ್ತರಾಯಣ ಪುಣ್ಯಕಾಲ ಬರಲಿ ಅಂತ ಕಾಯ್ತಿರ್ತಾರೆ. ಅಲ್ಲಿವರೆಗೂ ಏನು ಮಾಡ್ತಾನೆ ಅರ್ಜುನ, ಅವ್ರನ್ನ ನೆಲದ ಮೇಲೆ ಮಲಗಿಸೋದು ಬೇಡ ಅಂದ್ಬಿಟ್ಟು ಏನು ಮಾಡ್ತಾನೆ, ವಾರ್ ಫೀಲ್ಡಲ್ಲೇ, ಅಂದರೆ ಯುದ್ಧದ ಮೈದಾನದಲ್ಲೇ ಅವ್ರಿಗೆ ಬಾಣದಿಂದನೇ ಒಂದು ಮಂಚ ಮಾಡ್ತಾನೆ, ಮಂಚದ ಮೇಲೆ ಮಲಗಿಸ್ತಾನೆ. ಆ ಮಂಚದ ಮೇಲೆ ಮಲಗಿಸಿದಾಗ ಅವ್ರು ಉತ್ತರಾಯಣ ಪುಣ್ಯಕಾಲ ನೋಡ್ತಾ ಇರ್ತಾರೆ, ಸಂಕ್ರಾಂತಿ ಹಬ್ಬ ಬರಲಿ ಅಂತ ನೋಡ್ತಿರ್ತಾರೆ. ಇದು ಸಾಕಷ್ಟು ದಿವಸ ಇರುತ್ತೆ. ಆವಾಗ ಏನು ಮಾಡ್ತಾನೆ, ದುಃಖ ತೋಡ್ಕೊಳ್ಳೋದು ಮತ್ತು ಈ ಎಲ್ಲ ಇರುತ್ತೆ. ನಮ್ಮಲ್ಲೂ ನೋಡ್ತೀವಿ ನಾವು, ದುಃಖ ತೋಡ್ಕೊಳ್ಳೋದಿರುತ್ತೆ, ಬುದ್ಧಿವಾದ ಕೇಳೋದಿರುತ್ತೆ, ವಿಷಯಗಳನ್ನ ಹಂಚ್ಕೊಳ್ಬೇಕಾಗಿರುತ್ತೆ, ಮಾತಾಡ್ಕೋಬೇಕಾಗಿರುತ್ತೆ, ಪ್ರೀತಿ ದುಃಖ ಎಲ್ಲ ಇರುತ್ತೆ. ಸಂಸಾರ ಅಂದಮೇಲೆ ಮೊಮ್ಮಕ್ಕಳು. ಅದರಿಂದ ಏನು ಮಾಡ್ತಾನೆ ಧರ್ಮರಾಯ ಅವ್ರ ಜೊತೆ ಮಾತಾಡ್ತಾನೆ. ಆ ಧರ್ಮರಾಯ ಪ್ರಶ್ನೆಗಳನ್ನ ಕೇಳ್ತಾನೆ, ಅದಕ್ಕೆ ಉತ್ತರಗಳನ್ನ ಹೇಳ್ತಾನೆ. ಅದೇ ವಿಷ್ಣು ಸಹಸ್ರನಾಮ. ಇದನ್ನು ವ್ಯಾಸರು ಬರೆದರು ಅಂತ ಹೇಳ್ತಾರೆ. ಇದನ್ನು ಜನಪ್ರಿಯಗೊಳಿಸಿದವರು, ಇದನ್ನು 8ನೇ ಶತಮಾನದಲ್ಲಿ ಶಂಕರಾಚಾರ್ಯರು. ನೋಡಿ, ಆದ್ದರಿಂದ ಇವ್ರನ್ನ ಆದಿ ಜಗದ್ಗುರು ಅಂತ ಹೇಳ್ತೀವಿ. ಏನು ಅಂದರೆ, ನೀರು ಹರಿಯೋದಕ್ಕೆ ಒಂದು ಡೈರೆಕ್ಷನ್ ಕೊಟ್ಟರು ಅವರು. ಎಲ್ಲರ ಜಾತಿಗೊಂದು ಗುರು ಮಾಡ್ಕೊಂಬಿಟ್ಟು ಎಲ್ಲರನ್ನೂ ಜಗದ್ಗುರು ಅಂತ ಕರೀತಾರೆ ಆಯಾ ಜಾತಿಯವರು. ಆ್ಯಕ್ಚುಯಲ್ಲಾಗಿ ಜಗದ್ಗುರು ಒಂದೇ. ಅವರು ಆದಿ ಜಗದ್ಗುರು ಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ಹಿಂದೂಗಳು ಅಂತ ಮಾತ್ರ ಇದ್ದರು. ನೋಡಿ, ಹಿಂದೂಗಳು ಅಂತ ಮಾತ್ರ ಇದ್ದರು ಅಂತಂದರೆ, ಯಾರು ಕಬ್ಬಿಣದ ಕೆಲಸ ಮಾಡ್ತಿದ್ರು ಅವ್ರನ್ನ ಕಮ್ಮಾರರು ಅಂತ ಕರೀತಿದ್ರು, ಯಾರು ಚರ್ಮದ ಕೆಲಸ ಮಾಡ್ತಿದ್ರು ಅವ್ರನ್ನ ಚಮ್ಮಾರರು ಅಂತ ಕರೀತಿದ್ರು, ಯಾರು ಮಡಿಕೆ ಕೆಲಸ ಮಾಡ್ತಿದ್ರು ಅವ್ರನ್ನ ಕುಂಬಾರರು ಅಂತ ಕರೀತಿದ್ರು, ಯಾರು ಕಾರ್ಪೆಂಟ್ರ್ ಕೆಲಸ ಮಾಡ್ತಿದ್ರು ಅವ್ರನ್ನ ಬಡಗಿಗಳು ಅಂತ ಕರೀತಿದ್ರು, ಯಾರು ಮನೆ ಕಟ್ಟೋ ಕೆಲಸ ಮಾಡ್ತಿದ್ರು ಅವ್ರನ್ನ ಮೇಸನ್ಗಳು ಅಂತ ಕರೀತಿದ್ರು, ಗಾರೆ ಕೆಲಸ ಮಾಡೋರು ಅಂತ ಕರೀತಿದ್ರು. ಇದೇನಾಗಿದೆ, 1947ರಲ್ಲಿ ಬ್ರಿಟಿಷರು ನಮ್ಮನ್ನು 250 ವರ್ಷಗಳ ಕಾಲ 300 ವರ್ಷಗಳ ಕಾಲ ಆಳಬೇಕು ಅಂತ ಅಂದ್ಬಿಟ್ಟು ಇದನ್ನು ಜಾತಿಗಳಾಗಿ ವಿಂಗಡಿಸ್ಬಿಟ್ರು. ಇವನು ಕುಂಬಾರ, ಇವನು ಮೇಲ್ಜಾತಿ, ಇವನು ಆರ್ಯರು, ಇವನು ಜರ್ಮನಿಯಿಂದ ಬಂದಿರೋನು, ಯುರೋಪಿಂದ ಬಂದಿರೋನು, ಇವ್ರಿಗೆ ನಾಗರಿಕತೆನೇ ಗೊತ್ತಿರಲಿಲ್ಲ, ಹೇಳ್ಕೊಟ್ರು ಅಂತೆಲ್ಲ ಬಂದ್ಬಿಡ್ತು. ಇದೆಲ್ಲ ತಪ್ಪು. ಏನು ಅಂತಂದರೆ, ಜಾತಿ ಪದ್ಧತಿಯನ್ನು ಹುಟ್ಟಾಕಿದವರು ಬ್ರಿಟಿಷರು. 250 ವರ್ಷ ಅಲ್ಲ, 400 ವರ್ಷ ಆಳಬೇಕು, 1000 ವರ್ಷ ಆಳಬೇಕು, 2500 ವರ್ಷ ಆಳಬೇಕು, 3000 ವರ್ಷ ಆಳಬೇಕು ಇಂಡಿಯಾನ ಅಂದ್ಬಿಟ್ಟು ಏನು ಮಾಡಿದ್ರು, ಸೂರ್ಯ ಮುಳುಗದ ದೇಶ ಅಂತ. ಯಾಕೆ ಸೂರ್ಯ ಮುಳುಗದ ದೇಶ ಅಂತಂದರೆ, ನೋಡಿ, ಆಸ್ಟ್ರೇಲಿಯಾದಲ್ಲಿ ಯಾವಾಗ ಹಗಲಾಗಿರುತ್ತೆ ನಮಗೆಲ್ಲ ಕತ್ಲಾಗಿರುತ್ತೆ, ಯುರೋಪಲ್ಲಿ ಕತ್ಲು, ಅಮೇರಿಕಾದಲ್ಲಿ ಕತ್ಲು. ಯಾವಾಗ ಅಮೇರಿಕಾದಲ್ಲಿ ಬೆಳಕಾಗಿರುತ್ತೆ, ಆಸ್ಟ್ರೇಲಿಯಾದಲ್ಲಿ ಕತ್ಲಾಗಿರುತ್ತೆ. ಇದರಿಂದ ಏನು ಮಾಡಿದ್ರು, ಬ್ರಿಟಿಷರನ್ನ ಸೂರ್ಯ ಮುಳುಗದ ದೇಶ ಅಂತ ಕರೆದ್ರು. ಅವ್ರೇನು ಮಾಡಿದ್ರು, ಆಡಿದ್ದೇ ಆಟ ಹೂಡಿದ್ದೇ ಲಗ್ಗೆ, ಅವ್ರಿಗೆ ಬೇಕಾದಂಗೆ ರೂಲ್ಸ್ ಬರ್ಕೊಂಬಿಟ್ಟು ಏನು ಮಾಡಿದ್ರು, ನಮಗೆ ನಾಗರಿಕತೆ ಗೊತ್ತಿಲ್ಲ ಅಂತ ಹೇಳಿದ್ರು, ರೈಲ್ ತಂದು ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು. ಆದರೆ ನಮ್ಮ ನಾಗರಿಕತೆ ಹೇಗಿತ್ತು, ಇಲ್ಲೇ ಕೂತ್ಕೊಂಡು ನಾವು ಬೇರೆ ಗ್ರಹದಲ್ಲಿರ್ತಕ್ಕಂಥ ಜೀವಿಗಳ ಜೊತೆಗೆ ಮಾತಾಡ್ತಾ ಇದ್ವಿ. ಸೂರ್ಯಗ್ರಹ ಅಲ್ಲ, ಬೇರೆ ಯಾವುದೋ ಗ್ರಹಗಳ ಜೊತೆ ಮಾತಾಡ್ತಿದ್ವಿ. ಅವ್ರನ್ನ ಬ್ರಾಹ್ಮಣರು ಅಂತ ಕರೆದ್ವಿ. ಈ ಜಾತಿ ರಾಜಕೀಯ ಬಂದೇನಾಯಿತು,
ಈ ಥರ ವಿದ್ಯೆನ ಅನುಸರಿಸ್ಕೊಂಡು ಬ್ರಹ್ಮವಿದ್ಯೆನ ಆರಿಸ್ಕೊಂಡು ಹೋದವರು ಬ್ರಾಹ್ಮಣರು ಭಾಳ ವಿರಳವಾಗಿದ್ದು. 100ಕ್ಕೆ 1 ಜನನ 2 ಜನನ 3 ಜನ ಸಿಗ್ತಾರೆ. ಇವತ್ತು ಬ್ರಾಹ್ಮಣರ ಸಂಖ್ಯೆ ಭಾಳ ಕಡಿಮೆ. ಅದರಿಂದ ಏನಾಯಿತು, ಜಾತಿ ರಾಜಕೀಯದ ವಿಷ ಬೀಜ ಇಷ್ಟು ಮಟ್ಟಿಗೆ ಹರಡ್ತಾ ಹೋಗ್ತು. ತಿಳ್ಕೊಂಡವರು ಅರ್ಧಂಬರ್ಧ ತಿಳ್ಕೊಂಬಿಟ್ರು. ಎಲ್ಲ ಅನಿಷ್ಟಕ್ಕೂ ಬ್ರಾಹ್ಮಣರ ಕಾರಣ ಅಂತ ಅಂದ್ಬಿಟ್ಟು ಬೈತಕ್ಕಂಥ ಒಂದು ಫ್ಯಾಷನ್ ಶುರುವಾಯಿತು. ಈಗಲೂ ಸಹ ಅದು ಮುಂದುವರಿತಾ ಇದೆ. ಇಂಡಿಯಾ ದೇಶದಲ್ಲೂ ಸಹ ಅತ್ಯಂತ ಭ್ರಷ್ಟಾಚಾರ ಜಾಸ್ತಿ ಆಗಿರೋದಕ್ಕೆ, ಅತ್ಯಂತ ದೇಶಭಕ್ತಿ ಕಡಿಮೆ ಆಗಿರೋದಕ್ಕೆ, ಅತ್ಯಂತ ಲೋಫರ್ ಲಫಂಗರು ಜೈಲಿಗೆ ಹೋಗುವಂಥ ಗಣ್ಯಾತಿ ಗಣ್ಯರು ಅಂತ ಕರೀತಕ್ಕಂಥ ಸಂಸ್ಕೃತಿ ನಮ್ಮ ದೇಶದಲ್ಲಿ ಜಾಸ್ತಿ ಆಗ್ತಾಯಿದೆ. ಇದು ನಮ್ಮ ದೇಶವನ್ನು ಎಲ್ಲಿಗೆ ತಗೊಂಡು ಹೋಗಿ ಮುಟ್ಟುತ್ತೆ ಗೊತ್ತಿಲ್ಲ. ನೋಡಿ, ವಿಷ್ಣು ಸಹಸ್ರನಾಮದ ಬಗ್ಗೆ ಮಾತಾಡ್ತಾ ಇದ್ವಿ. ವಿಷ್ಣು ಸಹಸ್ರನಾಮದ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಅದರ ಮಹತ್ವವನ್ನು ಹೇಳ್ಕೊಳ್ಬೇಕು. ಬ್ರಾಹ್ಮಣರಲ್ಲಿ ಹೆಚ್ಚು ಜನ ಏನಾಗುತ್ತೆ, ಡಾಕ್ಟ್ರುಗಳನ್ನ ಓದ್ತಾರೆ, ರ್ಯಾಂಕ್ಗಳು ಬದುಕ್ತಾರೆ, ಇಂಜಿನಿಯರಿಂಗ್ ಓದ್ತಾರೆ, IITನಲ್ಲಿ ಓದ್ತಾರೆ, IIM ಅಲ್ಲಿ ಓದ್ತಾರೆ. ನೋಡಿ, ಬ್ರಿಟನ್ನಲ್ಲಿ ಹೋಗಿ, ಲಂಡನ್ನಲ್ಲಿ ಹೋಗಿ ಋಷಿ ಸುನಕ್, ನಾರಾಯಣ ಮೂರ್ತಿ ಅವರ ಅಳಿಯ ಪ್ರಧಾನಮಂತ್ರಿ ಆಗಿದ್ದಾರೆ. ಕಮಲಾ ಹ್ಯಾರಿಸ್ ಅಮೆರಿಕಾದಲ್ಲಿ ಹೋಗಿ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಬ್ರಾಹ್ಮಣರ ಮೂಲದಿಂದ ಹೋಗದಂಥವ್ರು ಇಂಥವ್ರು ಹೇಗಾದರು ಅಂತಂದರೆ ಸ್ವಲ್ಪ ವಿಶ್ಲೇಷಣೆ ಮಾಡಬೇಕಾಗುತ್ತೆ. ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮ ಭಗವದ್ಗೀತೆ, ಮಹಾಭಾರತ, ರಾಮಾಯಣ ಬಹುದೊಡ್ಡ ಗ್ರಂಥಗಳು. ಇದನ್ನು ಯಾರು ಪ್ರತಿನಿತ್ಯ ಪಾರಾಯಣ ಮಾಡ್ತಾರೆ, ಓದ್ತಾರೆ, ಪ್ರಾಸಬದ್ಧವಾಗಿ ಓದ್ತಾರೆ, ಗ್ರಾಮೆಟಿಕಲ್ಲಾಗಿ ಓದ್ತಾರೆ, ಅದರ ಪ್ರಭಾವ, ತರಂಗಾಂತರಗಳ ಪ್ರಭಾವನೇ ಬೇರೆ. ಬ್ರೈನ್ಗಳ ಮೇಲೆ ಮುಟ್ಟುತ್ತೆ ತರಂಗಾಂತರಗಳು. ಇದಲ್ಲದೆ ಅರ್ಥ ಮಾಡ್ಕೊಂಡು ಇದು ಮಾಡ್ತಾರೆ ನೋಡಿ, ಬಾಡಿ ಮೈಂಡ್ ಆ್ಯಂಡ್ ಸೋಲ್ಗೆ ಹೋಗುತ್ತೆ. ಹೀಗಾಗಿರೋದ್ರಿಂದ ಏನಾಗುತ್ತೆ, ಇಲ್ಲಿ ಹುಡುಗರು ಸ್ಮಾರ್ಟ್ ಆಗ್ತಾರೆ ಮತ್ತು IQ ಲೆವೆಲ್ ಜಾಸ್ತಿ ಆಗುತ್ತೆ. IQ ಲೆವೆಲ್ ಜಾಸ್ತಿ ಆಗುತ್ತೆ. ದಡ್ಡ 100 ಸರಿ ಓದಬೇಕಾಗುತ್ತೆ, ಬುದ್ಧಿವಂತ ಒಂದೇ ಸರಿ ತಿಳ್ಕೊಳ್ತಾನೆ. ಇದನ್ನು ಉಪನಿಷತ್ತುಗಳಲ್ಲಿ ನೋಡ್ತೀವಿ ನಾವು. ಉಪನಿಷತ್ತು ಯಾಕೆ ಫೇಮಸ್ ಆಯಿತು ವೇದಗಳಿಗಿಂತ ಅಂತಂದರೆ, ಉಪನಿಷತ್ತಲ್ಲಿ ಶಿಷ್ಯ ಪ್ರಶ್ನೆ ಕೇಳ್ತಾನೆ, ಗುರು ಪ್ರಶ್ನೆಗೆ ಉತ್ತರ ಹೇಳ್ತಾನೆ. ಹಾಗಾಗಿ ಉಪನಿಷತ್ತುಗಳು ಮಹತ್ವ ಪಡ್ಕೊಂಡು, ಪ್ರಶ್ನೆಗಳಿಗೆ ನಮ್ಮ ಹೃದಯದಲ್ಲಿ ಏನು ಪ್ರಶ್ನೆ ಹುಟ್ಟುತ್ತೆ ಅದಕ್ಕೆ ಉತ್ತರನ ನಾವು ಕಂಡುಕೊಂಡ್ರೆ ಈ ಜನ್ಮ ಅಲ್ಲ ಮುಂದಿನ ಜನ್ಮಕ್ಕೆ ಜ್ಞಾಪಕ ಬರುತ್ತೆ ಅಂತ ಹೇಳ್ಬೋದು. ಈ ಥರ ಮಾಡ್ತಾ ಇದ್ದಾಗ ವಿಷ್ಣು ಸಹಸ್ರನಾಮದ ಮಹತ್ವ ಜಾಸ್ತಿ ಆಗುತ್ತೆ. ಏನು ಅಂದರೆ, ವಿಷ್ಣು ಸಹಸ್ರನಾಮವನ್ನು ಓದ್ದವ್ರಿಗೂ IQ ಲೆವೆಲ್ ಜಾಸ್ತಿ ಆಗುತ್ತೆ, ಸ್ಮಾರ್ಟ್ ಆಗ್ತಾರೆ, ಅತ್ಯಂತ ಕಡಿಮೆ ಕಷ್ಟಪಟ್ಟು ಮಾರ್ಕ್ಸ್ ಜಾಸ್ತಿ ತಗೋಬೋದಾಗತ್ತೆ. ಇದು ಒಂದು. ಮತ್ತು ಮನಸ್ಸು ನೆಮ್ಮದಿ ಇರುತ್ತೆ. ಈ ಜೀವನದ ಜಂಜಾಟ, ದುಡ್ಡು ಮತ್ತು ಸೆಕ್ಸಲ್ಲಿ ಸಿಂಬಳದಲ್ಲಿ ಬೀಳ್ತಕ್ಕಂಥ ನೊಣ ಥರ ಒದ್ದಾಡ್ತಿರ್ತೀವಿ. ಇದನ್ನೆಲ್ಲ ನಾವು ದಾಟಿ ಬರಬೇಕು ಅಂತಂದರೆ, ನಮ್ಮನ್ನು ನಾವು ಬಾಡಿ ಮೈಂಡ್ ಆ್ಯಂಡ್ ಸೋಲಲ್ಲಿ ಸ್ಟ್ರಾಂಗ್ ಮಾಡ್ಕೋಬೇಕು ಅಂತಂದರೆ ವಿಷ್ಣು ಸಹಸ್ರನಾಮ ನಾವು ಪಠನ ಮಾಡಲೇಬೇಕು. ಪಠನ ಮಾಡೋಕ್ಕಾಗೋದಿಲ್ಲ, ಅಟ್ಲೀಸ್ಟ್ ಕೇಳಬೇಕು. ಆ ದೃಷ್ಟಿಯಿಂದ ವಿಷ್ಣು ಸಹಸ್ರನಾಮಕ್ಕೆ ಮಹತ್ವ ಕೊಟ್ಟು ವಿಷ್ಣು ಸಹಸ್ರನಾಮ ಜನಸಾಮಾನ್ಯರಿಗೆ ಆದಷ್ಟು ತಲುಪಿಸೋಣ ಅನ್ನೋ ದೃಷ್ಟಿಯಿಂದ ವಿಷ್ಣು ಸಹಸ್ರನಾಮದ ಇದು ಮಾಡ್ತಾಯಿದ್ದೀವಿ.